ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕಾವೇರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋಂಥ ರೆಸಿಪಿ ರೀ ಹೀರೆಕಾಯಿ ಚಟ್ನಿ ರೀ. ಈ ಹೀರೆಕಾಯಿ ಚಟ್ನಿ ರೊಟ್ಟಿ ಮತ್ತು ಚಪಾತಿ ಜೊತೆ ತಿನ್ನೋಕೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತೆ ರೀ ಮತ್ತು ಟೇಸ್ಟಿ ಆಗಿರತ್ತೆ ರೀ. ಈ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ನೋಡಿರಿ, ನಾನು 2 ಹೀರೆಕಾಯಿ ತೊಗೊಂಡೀನಿ ರೀ. ಅದನ್ನು ಕ್ಲೀನಾಗಿ ತೊಳೆದು ಈ ಥರ ಮೇಲ್ಗಡೆ ಸಿಪ್ಪಿನೂ ತೊಗೊಂಡೀನಿ ರೀ. ಮತ್ತು ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೀನಿ ನೋಡಿರಿ ಈ ಥರ. ಮತ್ತು ಖಾರಕ್ಕೆ 2 ಹಸಿರು ಮೆಣಸಿನ್ಕಾಯಿ ತೊಗೊಂಡೀನಿ ರೀ. ಮತ್ತು 1 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ ನೋಡಿರಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ತೊಗೊಂಡೀನಿ ರೀ. ನೀವು ಸಿಪ್ಪಿ ಬಿಸಾಕಕ್ಕೆ ಹೋಗ್ಬೇಡ್ರಿ. ಹೀರೆಕಾಯಿ ತುರಿದಿರ್ತೈತಲ್ಲ ಅದನ್ನು ಸಿಪ್ಪಿ ಧರಿಸಿನ ಚಟ್ನಿ ಮಾಡ್ಕೋಬೇಕ್ರಿ. ಮಸ್ತ್ ಟೇಸ್ಟಿ ಆಗಿರ್ತೈತೆ ನೋಡಿರಿ. ಈಗ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡೀನಿ ರೀ. ಅದಕ್ಕೆ ಶೇಂಗಾ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಂಡ್ರಿ. ಈಗ ನೋಡಿರಿ, ಶೇಂಗಾ ಚಲೋ ತಂಗೆ ರೋಸ್ಟ್ ಆಗ್ಯಾವ್ರಿ. ಈಗೇನು ಮಾಡ್ತೀನಿ ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳತ್ತೀನಿ ರೀ. ಜೀರಿಗೆ ಹಾಕೋದ್ರಿಂದ ಕಂಪಾಗಿ ಬರ್ತೈತೆ ರೀ ಚಟ್ನಿ. ಹಾಗಾಗಿ ಜೀರಿಗೆನೂ ಹುರ್ಕೊಂಡೀನಿ ನೋಡಿರಿ. ಈಗ ಅವನ್ನೆರಡು ತೆಗೆದು ಇಟ್ಕೊಂಡೀನಿ ರೀ. ಈಗ ಹೀರೆಕಾಯಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ತೀನಿ ರೀ. ನೋಡಿರಿ, ಈ ಥರ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳಕತ್ತೀನಿ. ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕ್ರಿ. ಈಗ ನೋಡತ್ತಿರಲ್ಲ, ಕಲರ ಚೇಂಜ್ ಆಗೈತ್ರಿ. ಈಗೇನ ಒಂದು 5 ಹೆಸರು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ರೀ. ಇದಕ್ಕೇನು ಜಾಸ್ತಿ ಸಾಮಗ್ರಿ ಬೇಕಾಗೋದಿಲ್ಲ ನೋಡಿರಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದನ್ನ ತಣ್ಣಗಾಗಕ್ಕೆ ಬಿಡ್ಬೇಕ್ರಿ. ಸುಡೋದು ಹಾಕಬಾರ್ದ್ರಿ. ಈಗ ನೋಡಿರಿ, ತಣ್ಣಗೆ ಆಗೈತ್ರಿ. ಈಗ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ರೀ. ಇಲ್ಲೊಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ನೋಡಿರಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ ನೋಡಿರಿ. ನೀವು ಬೇಕಂದ್ರೆ ಹಾಕೋಬೋದ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೆ ನಡಿತೈತ್ರಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ನೋಡಿರಿ. ಹಾಕ್ಕೊಂಡಿದ್ದನ್ನು ತರತರಿಯಾಗಿ ರುಬ್ಕೋಬೇಕ್ರಿ. ಭಾಳ ಸಣ್ಣನೂ ರುಬ್ಕೋಬೇಡ್ರಿ, ಒಂದು ಸ್ವಲ್ಪ ತರತರಿಯಾಗಿ ಇರ್ಬೇಕು ನೋಡಿರಿ. ಈ ಥರ ರೆಡಿ ಆಗೈತ್ರಿ ಚಟ್ನಿ. ಈಗ ಈ ಥರ ಚಟ್ನಿ ಮಾಡಿ ಮಕ್ಕಳಿಗೆ ರೊಟ್ಟಿ ಒಳಗೆ ಇಲ್ಲ ಚಪಾತಿ ಒಳಗೆ ರೋಡ್ ಮಾಡಿ ಕೊಡ್ರಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿರಿ. ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೀವು ಇದೇ ಥರ ಮಾಡಿ ನೋಡಿರಿ, ಹೆಂಗೆ ಬಂದತ್ತೆ ಕಮೆಂಟ್ ಮಾಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.